ನಾನು ಅವ್ನಿಗೆ ಹೇಳಿ ನಿನ್ನ ಕಾಯಿಲೆ ವಾಸಿ ಆಗುತ್ತೆ ಅಂತ ಚೀಟಿ ಒಳಗೆ ಬರೆದು ಕೊಟ್ಟರೆ 3 ಸಾರಿ ತೊಗೋಬೇಕು ಅಂದರೆ ಚೀಟಿನೇ 3 ಸಾರಿ ಅರ್ದು ನುಂಗಿದ್ನಂತೆ, ಕಾಯಿಲೆ ವಾಸಿ ಆಗ್ಬಿಡ್ತಂತೆ. ಡಾಕ್ಟ್ರ್ ಹೇಳಿದ್ರಲ್ಲ 3 ಸಾರಿ ತಗೋ ಅಂತ. ಇವೆಲ್ಲ ಎವಿಡೆನ್ಸ್ ಸರ್. ಬಳ್ಳಾರಿಯೊಳಗೆ ಬೀಚಿ ಇದ್ರು, ಭಾಳ ಪಾಪ್ಯುಲರ್ ಕಥೆಗಾರರು, ರೈಟ್ರು. ನೋಡಿ, ನಿಮಗೆ ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ, ಯಾಕಂದರೆ ಡಾಕ್ಟ್ರ್ ಬದುಕಬೇಕಲ್ಲ. ನೀವು ಹೋಗಿದ್ದೀರ ಅವ್ನಿಗೆ ಫೀಸಲ್ಲಿ. ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಸಿನ್ ಕೊಂಡ್ಕೊಳ್ಳಿ, ಯಾಕಂದರೆ ಅವನು ಬದುಕಬೇಕಲ್ಲ. ದಾರಿ ಒಳಗೆ ಮೋರಿ ಕಾಣುತ್ತೆ, ನೀವು ಕೊಂಡ್ಕೊಂಡಿರೋ ಮೆಡಿಸನ್ನ ಮೋರಿ ಬಿಸಾಕಿ, ಯಾಕಂದರೆ ನೀವು ಬದುಕಬೇಕಲ್ಲ. ಅಂದರೆ ಏನೇನೋ ನುಂಗ್ಬೇಡ ಅವನು ಯಾವ ಅಂದರೆ ಹಂಗೆ. ವೈದ್ಯೋ ನಾರಾಯಣ ಹರಿ, ವೈದ್ಯೋ ನಾರಾಯಣ. ಈಗ MBBS ಮಾಡಿ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ನೀವು ಪ್ರಾಕ್ಟೀಸ್ಗೆ ಹೋಗಿಲ್ಲ, ಟೀಚಿಂಗಿಗೆ ಬಂದ್ರಿ? ನಾನು ಟೀಚಿಂಗ್ ಬಂದೆ. ಪ್ರಾಕ್ಟೀಸ್ ಮಾಡೋರು ಕ್ಲಿನಿಕ್ ಇಕ್ಕೋದು ಅಂತಾರೆ, ಕ್ಲಿನಿಕ್ ಇಟ್ಕೋತಾರೆ. ನನ್ನ ಕ್ಲಾಸ್ಮೇಟ್ ಕೃಷ್ಣಪ್ಪ ದೊಡ್ಡಬಳ್ಳಾಪುರ ಶಾಪ್ ಅನ್ನೋರು. ಬಟ್ ನನ್ನಪ್ಪ ಎಂಥ ಆಸೆ ಅಂದರೆ, ನಾವು 2ನೇ ಕ್ಲಾಸ್ ಓದಿದ್ರು, ಮಗನೇ ಶಾಪ್ ಗೀಪ್ ಬೇಡ, ನಾವು ಚಿಕ್ಕ ಹುಡುಗರಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮಿಷಿನ್ ಹಾಸ್ಪಿಟ್ಲ್ ಅಂತ ಇತ್ತು. ಅಲ್ಲೊಬ್ಬ ಬ್ರಿಟಿಷ್ ಸರ್ಜನ್ ಇದ್ದ, ಅವನ ಹೆಸರೇ ಕಟ್ಟಿಂಗ್ ಅಂತ. ಎಷ್ಟು ಪಾಪ್ಯುಲರ್ ಸರ್ಜನ್, ನಮ್ಮ ಅಪ್ಪನಿಗೆ ಅವ್ರ ಬಗ್ಗೆ ಗೊತ್ತಿತ್ತು. ಆ ಚಿಕ್ಕಬಳ್ಳಾಪುರದಾಗ ಒಬ್ಬ ಸರ್ಜನ್, ಬ್ರಿಟಿಷ್ ಸರ್ಜನ್ ಕಟ್ಟಿಂಗ್ ಅಂತ ಹೇಳಿದ್ರು. ಮಗನೇ ನೀನು ಅವ್ರ ಥರನೇ ಸರ್ಜನ್ ಆಗು ಅಂದರು. ನನಗೆ ಆಸೆ. ಆ್ಯಕ್ಚುಲಿ MD ಮಾಡಿದರೆ ಫಿಸಿಷಿಯನ್ನು, ನಂದು ಅದರಲ್ಲಿ ಮಾರ್ಕ್ಸ್ ಜಾಸ್ತಿ ಇತ್ತು. ಬಟ್ 2 ಆಸೆ ನಮ್ಮ ಅಪ್ಪನ ಥರ. ಇನ್ನೊಂದು ಜನಗಳಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಅಪ್ಪನಿಗೆ ಹೇಳಿದೆ, ಅಪ್ಪ ನಾನು MD ಮಾಡಿ, ಮಗನೇ MD ಮಾಡಿದರೆ ನೀನು ಏನಂತ ಕರೀತಾರೆ? ಫಿಸಿಷಿಯನ್ ಅಂತಾರೆ. ನನ್ನ ಅಪ್ಪನಿಗೆ ಹೇಳೋಕ್ಕೆ ಬರಲಿಲ್ಲ. ಅವಾಗ ನನ್ನ ಅಪ್ಪ, ಮಗನೇ ಅದೆಲ್ಲ ನಂಗೆ ಗೊತ್ತಾಗಲ್ಲ, ನೀನು ಸರ್ಜನ್ ಆಗು ಅಂತ. ನಾನು ಮೆಡಿಕಲ್ ಕಾಲೇಜ್ನಾಗೆ ಲೆಕ್ಚರ್ ಒಳಗೆ ಇದನ್ನು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನನ್ನಪ್ಪ ನನ್ನನ್ನು ಫಿಸಿಷಿಯನ್ ಅನ್ನೋಕ್ಕೆ ಆಗಲ್ಲ ಅಂತ ನಾನು ಸರ್ಜನ್ ಆದೆ. ಐ ಆಮ್ ಎ ಪಾಪ್ಯುಲರ್ ಸರ್ಜನ್ ಟುಡೇ. ನನ್ನಪ್ಪನ ವಿಶಸ್ಸಿಂದ. ನನ್ನಪ್ಪ ನಿನ್ನನ್ನು ಸರ್ಜನ್ ಅಂತ ಕರೀಲಿಕ್ಕೆ ನನಗೆ ಈಸಿ, ಫಿಸಿಷಿಯನ್ ಅಂತ ನನಗೆ ಗೊತ್ತಾಗಲ್ಲ. ನನ್ನ ಅಪ್ಪನ ಆಸೆಯಿಂದ ಸರ್ಜನ್ ಆಗಿ ಐ ಆಮ್ ಎ ಪಾಪ್ಯುಲರ್ ಸರ್ಜನ್. ಐ ಹ್ಯಾವ್ ಕಂಡಕ್ಟೆಡ್ ಮೋರ್ ದೆನ್ 35,000 ಸರ್ಜರೀಸ್. ನಮ್ಮ ಹುಡುಗರಿಗೆಲ್ಲ ಮೈ ರೋಮಾಂಚನ ಆಗ್ಬಿಡ್ಬೇಕು ನನ್ನ ಮಾತು ಕೇಳಿದರೆ. ವೈ ಹ್ಯಾವ್ ಬಿಕಮ್ ದೇ ವಾಂಟ್ ಟು ಬಿಕಮ್ ಎ ಸರ್ಜನ್ ಬಿಕಾಸ್ ಆಫ್ ಮೀ. ನೀವು ಇನ್ನೊಂದು ಆಶ್ಚರ್ಯ ಆಗುತ್ತೆ, ಯಾರೇ ತಂದೆ ತಾಯಿಗಳು ನನ್ನನ್ನು ನೋಡಿದಾಗೆ, ಅವ್ರು ಚಿಕ್ಕ ಮಕ್ಕಳಿದ್ರೆ, ಡಾಕ್ಟ್ರೇ ನನ್ನ ಮಕ್ಕಳು ನಿಮ್ಮ ಥರನೇ ಡಾಕ್ಟ್ರ್ ಆಗಬೇಕಲ್ಲ. 1 ನಿಮಿಷ ಇರಮ್ಮ ನಿಂತ್ಕೊ ಅಂತೀನಿ. ಆ ಮಗಳನ್ನ ಏನು ಓದ್ತಿದ್ಯಾ ಮರಿ? 10th ಅಂಕಲ್ ಅಂತೆ. ತಿರ್ಕೋ ಈ ಕಡೆ ಅಂತೀನಿ. ಅವ್ರ ಅಪ್ಪ ಅಮ್ಮನ ಕಡೆ ನಿಲ್ಲಿಸ್ತೀನಿ, ಒಂದು ಬಲಭುಜ ಮೇಲೆ ಪಟ್ ಅಂತ ಹೊಡಿತೀನಿ. ನೀನು 35ನೇಳು, ನಾನು ಯಾರಿಗೆ ಹೊಡೆದಿದ್ದೀನಲ್ಲ ಇದುವರೆಗೂ ಅಷ್ಟು ಜನ ಡಾಕ್ಟ್ರ್ ಆಗಿದ್ದಾರೆ. ನೀನು 35ನೇಳು, ನೀನು ಡಾಕ್ಟ್ರ್ ಆಗ್ತೀಯಾ, ನೀನು ಫಸ್ಟ್ ಸ್ವೀಟ್ ನನಗೆ ತಂದು ಕೊಡಬೇಕು. ತಂದೆ ತಾಯಿ ಖುಷಿಯೋ ಖುಷಿ. ನಾನು ಹಂಗೊಂದು ಹೊಡೆದ ಹುಡುಗಿ ಇವತ್ತು ನನ್ನ ಕ್ಲಾಸ್ಮೇಟ್ ಮಗಳು ಡಾಕ್ಟರ್ ಶಂಕರಪ್ಪ ಅಂತ. ಶಿ ಈಸ್ ಎ ಡಯಾಬಿಟಾಲಜಿಸ್ಟ್ ಇನ್ ಸಹಕಾರಿ ನಗರ್. ಅಲ್ಲೇ ಇದ್ದಾಳೆ, ಇಂಗ್ಲೆಂಡ್ನಾಗ ಇದ್ದು ಬಂದಿದ್ದಾಳೆ. ಅವಳು ಹೊಡೆದಿದ್ದೆ. ಇವತ್ತು ಅವ್ರ ಅಪ್ಪ ನೆನೆಸ್ಕೊಳ್ಳಿ, ಅವರಮ್ಮ ಡಾಕ್ಟ್ರಲ್ಲ. ಡಾಕ್ಟ್ರೆ ನೀವು ಹೊಡೆದಿದ್ರಿ ನಮ್ಮ ಮಗಳಿಗೆ, ಕಿಮ್ಸ್ ಹತ್ರ ಬಂದಾಗೆ ಹಿಂಗೆ ಹೊಡೆದಿದ್ರಿ, ಡಾಕ್ಟ್ರ್ ಆಗಿಬಿಟ್ಲು. ಪೂಜಾ ಅಂತ ಅವಳ ಹೆಸರು, ಡಾಕ್ಟ್ರ್ ಪೂಜಾ. ಶಿ ಈಸ್ ಎನ್ ಎಂಡೋಕ್ರೈನಾಲಜಿಸ್ಟು. ಇವೆಲ್ಲ ಮನಸ್ಸಿಗೆ. ಅದಕ್ಕಿಂತ ನೀವು ಮಜಾ ಇಡ್ತೀನಿ. ನಾನು ಸ್ಕೂಟ್ರ್ ಇಟ್ಕೊಂಡಿದ್ದೆ ಮೊದಲು, ಲಾಲ್ಜಿ ನಗರ್ ಲೇಔಟ್ನೊಳಗೆ ಬಾಡಿಗೆ ಮನೆಯಲ್ಲಿದ್ದೆ ನಾನು, ಲಕ್ಸಂದ್ರ. ಅಲ್ಲಿಂದ ಸ್ಕೂಟ್ರೊಳಗೆ ನಾನು ಇದಕ್ಕೆ ಹೋಗೀನಿ, ಬೋರಿಂಗ್ ಹಾಸ್ಪಿಟ್ಲು, ಕಿಮ್ಸ್ನಿಂದ ಅಲ್ಲಿದ್ನಲ್ಲ. ಒಂದಿನ ಬರ್ತೀನಿ, ನನ್ನ ಮನೆ ಬಾಡಿಗೆ ಮನೆ ಮಾಡಿ ಮೇಲೆ ಬಟ್ಟೆ ಒಣಗಾಕೋರಲ್ಲ, ನನ್ನ ಹೆಂಡ್ತಿ ಎಲ್ಲ ಒಣಗಿ ಕೋಟ್ ಒಣಗಾಕಿದ್ದಾಳೆ. 3 ಜನ ಹುಡುಗರು, ನಮ್ಮ ಪಕ್ಕದ ಮನೆ ಮಕ್ಕಳು, 2 ಹುಡುಗರು 1 ಹುಡುಗಿ. ಅವರು ತೆಲುಗುನವರು, ಅವರು ಮೈಕೋ ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯಿ. ಬರ್ತೀನಿ, 3 ಮಕ್ಕಳು ಮೇಲಿದ್ದಾವೆ, ಕೋಟ್ ಹಾಕ್ಕೋತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ. 3 ಕೆಳಗೆ ಕರ್ಕೊಂಬಂದೆ. ಅವ್ರ ಅಪ್ಪ ಅವ್ರ ಅಮ್ಮನ ಕರೆದೆ. ನಾನು ಹೇಳಿದೆ, ಈ 3 ಮಕ್ಕಳನ್ನ ನಾನು ಬೆಂತಡ್ತೀನಿ, ಡಾಕ್ಟ್ರ್ ಆಗ್ತಾರೆ. ಅವ್ರು ಡಾಕ್ಟ್ರ್ ಮೆಡಿಕಲ್ ಕಾಲೇಜ್ ಸೀಟ್ ಸಿಗ್ತಾರೆ, ನಾನೇ ಸ್ಟೆಥೋಸ್ಕೋಪ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸರ್ ಇವತ್ತು ಒಬ್ಬಳು ಗೈನಕಾಲಜಿಸ್ಟು, ಒಬ್ಬ ಆರ್ಥೋಪೆಡಿಕ್ ಸರ್ಜನ್ನು, ಒಬ್ಬ ಫಿಸಿಷಿಯನ್, 3. ನನ್ನ ಒಂದು ಮಾತಿನಿಂದ ಅವರು ಇಂಥ ಸ್ಪೆಷಲ್. ಒಬ್ಬ ಇಂಗ್ಲೆಂಡ್ನಾಗಿದ್ದಾನೆ, ಒಬ್ಬ ಆರ್ಡಿನರಿ ಮೈಕೋ ಎಂಪ್ಲಾಯಿ ಮಕ್ಕಳು. ನನ್ನ ಆ ಮಾತಿನಿಂದ ಡಾಕ್ಟ್ರ್ ಆಗ್ತಾರೆ ನೋಡಿ. ಏಯ್ ಯಾವನವನು, ಯಾಕೋ ನಾನು ಕೋಟ್ ಹಾಕ್ಕೊಂಡಿದ್ದೆ ಅಂತ ಬೈದಿದ್ರೆ ಆ ಮಕ್ಕಳಿಗೆ ಇದೇ ಬರ್ತಿರಲಿಲ್ಲ. ಅವ್ರನ್ನ ಕರೆದು ಕೆಳಗಡೆ ಕುಂಡ್ರಿಸಿ ಅಪ್ಪ ಅಮ್ಮನ ಮುಂದೆ ಒಂದು ಬೆಂತಟ್ಟಿ ನಾನೇ ಸ್ಟೆತ್ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಟಾಪ್ ಸ್ಪೆಷಲಿಸ್ಟ್, ಆರ್ಥೋಪೆಡಿಕ್ ಸರ್ಜನ್, ಗೈನಕಾಲಜಿಸ್ಟ್, ಫಿಸಿಷಿಯನ್. ಇವು ಜೀವನದಲ್ಲಿ ಯಾಕೆ ನಮ್ಮಂಥವ್ರನ್ನ ನೀವು ಮಾತಾಡಿಸ್ಬೇಕು ಅಂದರೆ
ಈ ಉದಾಹರಣೆಗಳನ್ನು ಜೀವಂತ ಉದಾಹರಣೆಗಳು ನಿಮ್ಮ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಂಗೆ ಗೊತ್ತಿಲ್ಲ, ನೋಡಿದವ್ರಿಗೆ ಎಲ್ರಿಗೂ ಕೂಡ ನಾವು ಡೈರೆಕ್ಟಾಗಿ ಡಾಕ್ಟ್ರ್ ನೋಡಿದ್ರು ಕೂಡ ಕಲಾ ಮಾಧ್ಯಮದಿಂದ ಡಾಕ್ಟ್ರನ್ನ ನಮ್ಮ ಕಣ್ಮುಂದೆ ತಂದಿದ್ದಾರೆ. ನನ್ನ ಮಕ್ಕಳು ಅವರು ಅದು ಡೈರೆಕ್ಟಾಗಿ ಬೆಂತಟ್ತಿದ್ರು ಕೂಡ ಮಾಧ್ಯಮದಿಂದ ನಮ್ಮ ಮಕ್ಕಳು ಬೆಂತಟ್ಟಲಿ ಅಂತ ಆಸೆ ಪಡಬೇಕು. ನಮ್ಮಂಥವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ಇದು ಅನುಕೂಲ. ನನಗೆ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಇವತ್ತು ದೇವರು ನನಗೆಲ್ಲ ಇಟ್ಟಿದೆ. ನನಗೊಂದು ಖುಷಿ ಆಗುತ್ತೆ, ಅಷ್ಟು ಜನಕ್ಕೆ ನಾನು ರೀಚ್ ಆಗ್ತೀನಿ ನಿಮ್ಮ ಮಾಧ್ಯಮದಿಂದ. ಆದರೆ ಎಲ್ಲೋ ಒಂದು ಕಡೆ ಆ ಜನಗಳಿಗೆ ನನ್ನಿಂದ ಅನುಕೂಲ ಆಗುತ್ತಲ್ಲ. ದಿಸ್ ಈಸ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೋ ನಿಮಗೆ ರಿವ್ಯೂ ಬರ್ದಿದ್ರೆ ನಾನು ಕೇಳಿ, ನಾನು ರಿವ್ಯೂ ನೋಡೋಕ್ಕೆ ಹೋಗಲ್ಲ. ತುಂಬ ಜನ ನನ್ನ ಫ್ಯಾನ್ಸ್ ಇದ್ದಾರೆ, ಹೇಳ್ತಾರೆ. ಬಟ್ ನನ್ನ ಅನೇಕ ಮಾಧ್ಯಮಗಳಿದೆ, ನಾನು ಭಾಳ ಖುಷಿಯಿಂದ ಆಗ್ತಾರೆ. ಬಟ್ ಎಲ್ಲೋ ನಾನು ಹೋದ ಕಡೆ ಎಲ್ಲ ಇವತ್ತು ಕೂಡ ನಾನು ಮುತ್ಕೋತಾರೆ ಇದನ್ನು, ನಮ್ಮ ಡಾಕ್ಟ್ರು ಬಂದರು ಅಂತ, ನಮ್ಮ ಯೂಟ್ಯೂಬ್ ಡಾಕ್ಟ್ರು ಬಂದರು ಅಂತ. ಇದು ಜೀವನ. ನಾನು ಬಳ್ಳಾರಿ ಹುಬ್ಳಿ ಒಳಗಿದ್ದೆ, MS ಮಾಡೋಕ್ಕೆ ಹೋದ್ರಿ. ಹುಬ್ಳಿ ಒಳಗೆ MS ಮಾಡೋಕ್ಕೆ ಹೋದರೆ, ಸರ್ ನೀವು ನಂಬಿ ಟೀ ಕುಡಿಬೇಕು ಅನ್ನೋ 4 ಕಾಣಿ ಇಲ್ಲ. ಯಾಕೆ ಹಂಗಾಗೋಯ್ತು ಅಂದರೆ 3 ತಿಂಗಳು ಸ್ಟ್ರೈಕ್ ಹೋಗ್ಬಿಟ್ಟು ನಾವು, ಸ್ಟೈಫಂಡ್ ನಿಂತೋಯ್ತು. ಸ್ಟ್ರೈಕ್ ಯಾಕೆ ಮಾಡೋದು ಅಂದರೆ ನಾನೇ ಪೋಸ್ಟ್ ಗ್ರಾಜ್ಯುಯೇಟ್. ಸುದ್ದಿ ಬಂತು ಪೇಪರ್ನೊಳಗೆ, ಕರ್ನಾಟಕ ಸರ್ಕಾರ 3 ಪ್ರೈವೇಟ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ಕೆಂಪೇಗೌಡ, ಒಂದು ರಾಮಯ್ಯ, ಒಂದು ಅಂಬೇಡ್ಕರ್. ನಾವೆಲ್ಲ ಗೌರ್ಮೆಂಟ್ನವರು ವಿ ವೆಂಟ್ ಆನ್ ಸ್ಟ್ರೈಕ್. ನಾವೆಲ್ಲ ಮೆರಿಟ್ ಸ್ಟೂಡೆಂಟ್ಸು. ನಾಳೆ ಪ್ರೈವೇಟ್ ಕಾಲೇಜ್ ಬಂದರೆ ದುಡ್ಡಿರೋರ ಮಕ್ಕಳೆಲ್ಲ ಡಾಕ್ಟ್ರ್ ಆಗ್ತಾರೆ, ನಮಗೆ ಬೆಲೆ ಕಡಿಮೆ ಆಗುತ್ತೆ ಅಂತ 3 ತಿಂಗಳು ಸ್ಟೈಫಂಡೇ ನಿಂತೋಯ್ತು. ಏನು ಮಾಡೋದು? ಟೀ ಕುಡಿಯೋಕ್ಕೂ ದುಡ್ಡಿಲ್ಲ. ನನ್ನ ದೃಷ್ಟಿಗೆ ಒಬ್ಬರು ಲೆಕ್ಚರರ್ ಇದ್ದರು ಫಾರ್ಮಕಾಲಜಿ, ಅವರು MSc ಫಾರ್ಮಕಾಲಜಿ. ಗಂಡ ಹೆಂಡತಿ ಇಬ್ಬರೇ ಇದ್ದರು, ಮಕ್ಕಳಿರಲಿಲ್ಲ. ಅವ್ರಿಗೆ ಬೆಂಗಳೂರಿಗೆ ಬಂದಾಗೆ ಮನೆ ಕೀ ಕೊಟ್ಟೋದ್ರು. ನಮ್ಮ ಮನೆಗೆ ಮಲ್ಕೊ ನೀನು ಅಂತ. ಅವ್ರ ಮನೆ ಶೆಟ್ರು. ನೋಡ್ತೀನಿ 1 ಮೂಟೆ ಕಳ್ಳೆಪುರಿ ಇತ್ತು. ಅವ್ರು ಬರೋಟತ್ತು 1 ಮೂಟೆ ಕಳ್ಳೆಪುರಿ ತಿಂದಾಕಿದೆ ನಾನು. ಎಲ್ಲೋ ಅವ್ರ ಹತ್ರ ಸಾಲ ಇಸ್ಕೊಂಡು ಟೀ ಕುಡಿಯೋದು, ತಿಂದುಗಳು. ಆಮೇಲೆ ಕೊನೆಗೆ ತಾಡಿಲ್ಲಾರ್ದಿರ ಬಳ್ಳಾರಿಗೆ ವಾಪಸ್ ಹೋದೆ. ಯಾಕೆ ಹೋದೆ ಅಂದರೆ ಅಲ್ಲಿನ ಚೀಫ್ ಜೈಲರು ಮುಂದೆ ನನಗೆ ಮದುವೆ ಮಾಡಿಸ್ತಾರೆ. TH ಲಕ್ಷ್ಮೀನಾರಾಯಣ ಅಂತ ಚೀಫ್ ಜೈಲರ್ ಆಗಿದ್ದರು. ಅವ್ರ ಹೆಂಡತಿ ಪುಷ್ಪ, ವನದೇವಪುರದವ್ರು, ನಮ್ಮೂರಿನವ್ರು, ದೊಡ್ಡಬಳ್ಳಾಪುರದವರು. ಅವ್ರ ಮನೆಗೆ ಇದ್ಕೊಂಡು ಪುಷ್ಪಕ ಅಂತ ಹೇಳಿ ದಿನ ಚಿತ್ರಾನ್ನ ಬಿಟ್ಟು ಟೀ ಮಾಡ್ಕೊಳ್ಳೋಲ್ಲ, ಅಲ್ಲೇ ಓದ್ಕೊಂಡು ಅವ್ರು ನೆನೆಸ್ಕೋಬೇಕು ಜೀವನದಲ್ಲಿ. ಊಟಕ್ಕಿಲ್ಲದ ಸಮಯದಲ್ಲಿ ನಾನು MBBS ಆಗಿದ್ದೀನಿ, ಪ್ರಾಕ್ಟೀಸ್ ಮಾಡ್ಬೋದಿತ್ತು. ಆದರೆ ನನ್ನ ಆಸೆ ನಾನು ಟೀಚರ್ ಆಗಬೇಕು, ನಮ್ಮ ಅಪ್ಪನ ಆಸೆ ನಾನು ಸರ್ಜನ್ ಆಗಬೇಕು. ಸೊ ತಿರ್ಗಾ ಸ್ಟ್ರೈಕೆಲ್ಲ ಮುಗಿದ್ಮೇಲೆ ವಾಪಸ್ ಹೋಗ್ತೀನಿ, ಪಾಸ್ ಆಗ್ತೀನಿ, ಬಂದು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಸೇರ್ಕೊತೀನಿ. ಕೆಂಪೇಗೌಡದಲ್ಲಿ ಎಷ್ಟು ವರ್ಷ ಇದ್ರಿ? 31 ವರ್ಷ. ಅದನ್ನು ಯಾಕೆ ಬಿಟ್ಟೆ ಅಂದರೆ 2014ರಲ್ಲಿ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ರಿಟೈರ್ಮೆಂಟು 62ಕ್ಕೆ ಇತ್ತು. ಬಟ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ 70ರವರೆಗೂ ನಾನು ಟೀಚರು. ಮೊನ್ನೆ ತಾನೇ ನಾನು ರಿಟೈರ್ಡ್ ಆದೆ. ಎಲ್ಲಿಂದ? ಆಕಾಶ್ ಮೆಡಿಕಲ್ ಕಾಲೇಜಿಂದ. ಜೂನಿಗೆ 70 ಆಯಿತು. 70 ಆದಮೇಲೆ ಕಂಟಿನ್ಯೂ ಮಾಡೋಂಗಿಲ್ಲ, ನನ್ನ ರಿಟೈರ್ಮೆಂಟು ಆಯಿತು. ಅಲ್ಲಿದ್ದೆ ನನ್ನ ಮಗ MBBS, ಮೈ ಓನ್ಲಿ ಸನ್, ಸುಳ್ಯ ಒಳಗೆ MBBS ಮಾಡ್ದೆ. ಈ ಮಧ್ಯೆ ನನ್ನ ಮಗನೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ಯಾಕೆ ನಾನು ಕೆಂಪೇಗೌಡ ಬಿಟ್ಟೆ ಅನ್ನೋದಕ್ಕೆ ಮೊದಲು. ನನ್ನ ಮಗ ಡಾಕ್ಟರ್ ಅರ್ಜುನ್, ವೆರಿ ನಾಟಿ ಬಾಯ್. ಪವನ್ ಕುಮಾರ್ ಅವನು ಆಮೇಲೆ ಅರ್ಜುನ್ ಅಂತ ಆಗ್ತಾನೆ. ಇಂಥ ನಾಟಿ ಅಂದರೆ ನನಗೆ ಗೊತ್ತಿತ್ತು ಅವಾಗ. ಅದಕ್ಕೆ ಒಂದು ಅಸೋಸಿಯೇಷನ್ ಮಾಡಿದೆ ನಾನು ಬೆಂಗಳೂರಿನಾಗ, ಸಿಂಗಲ್ ಚೈಲ್ಡ್ ಪೇರೆಂಟ್ಸ್ ಅಸೋಸಿಯೇಷನ್. ಒಂದೇ ಮಕ್ಕಳಿದ್ರೆ ಕಷ್ಟ ಏನು ಅನ್ನೋದಕ್ಕೆ ಅವ್ರು ಗೈಡ್ ಮಾಡೋಣ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದೆ. ಅದ್ಯಾಕೋ ಆಮೇಲೆ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಇವನು ಒನ್ ಆಫ್ ದಿ ಮೋಸ್ಟ್ ರೆಪ್ಯೂಟೆಡ್ ಸ್ಕೂಲ್ನೊಳಗೆ ವಿಜಯನಗರದಲ್ಲಿದ್ದು. ಅವಾಗ ಬಾಡಿಗೆ ಮನೆಯಲ್ಲಿ ನನ್ನ ನರ್ಸಿಂಗ್ ಹೋಮ್ ಇತ್ತು, ಬಾಡಿಗೆ ಇದರಲ್ಲಿ. ನನ್ನ ಮಗನ ಅಲ್ಲೇ ಸ್ಕೂಲ್ಗೆ ಹಾಕಿದ್ದು, ಪಬ್ಲಿಕ್ ಸ್ಕೂಲು. ಆಮೇಲೆ ಯಾರೋ ನನ್ನ ಫ್ರೆಂಡ್ ಡಾಕ್ಟರ್ MD ಜೈನ್ ಅಂತ, ಅವ್ರ ಇನ್ಫ್ಲೂಯೆನ್ಸಿಂದ ಒನ್ ಆಫ್ ದಿ ರೆಪ್ಯೂಟೆಡ್ ಸ್ಕೂಲು ರಾಜಾಜಿನಗರದಲ್ಲಿ, ಅಲ್ಲಿ 1 ವರ್ಷ ಹೋದ್ರೂ ಪರವಾಗಿಲ್ಲ ಅಂತ ಅಲ್ಲೇ ಹಾಕಿದೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ಪ್ರತಿ ವರ್ಷ ಹೆಡ್ ತುಂಬ ಸ್ಟ್ರಿಕ್ಟು, ಕನ್ನಡದಲ್ಲಿ ಮಾತಾಡ್ತಾನೆ ಇವನು ಅಂತ ನಮಗೆ ಕಂಪ್ಲೇಂಟು. ಅಂಡ್ ತೀಟೆ ಜಾಸ್ತಿ. ಇನ್ನು ಒಂದು ಯಾರೋ ಹುಡುಗಿ ಜಡೆ ಎಳೆದ್ಬಿಟ್ಟ 3ನೇ ಕ್ಲಾಸ್ನಾಗೇ. ಸೊ ಪ್ರತಿ ಸಾರಿ ನನಗೆ ಕರಿಯೋರು. 4th ಸ್ಟ್ಯಾಂಡರ್ಡ್ನಾಗ ಇದ್ದಾಗೆ ಸೀರಿಯಸ್ಸಾಗಿ ಕಾಲ್. ನಾನು ನನ್ನ ವೈಫ್ ಹೋದೋ. ನನ್ನ ವೈಫ್ ಅವಾಗ ಸ್ಕೂಲ್ ಇರಲಿಲ್ಲ, ಈಗ 600 ಜನ ಮಕ್ಕಳ ಸ್ಕೂಲ್ ಅವರೇ ನಡೆಸ್ತಾರೆ. ನಾನು ನನ್ನ ಹೆಂಡ್ತಿ ಹತ್ಕೊಂಡು ನಿಂತಲು, ಟೇಕ್ TC ಆ್ಯಂಡ್ ಗೋ. TC ಟೇಬಲ್ ಮೇಲಿತ್ತು. ಪ್ರತಿ ಸಾರಿ ವಾರ್ನ್ ಮಾಡೋರು. ನಾನು, ಮೇಡಮ್, ಐ ಆಮ್ ಆಲ್ಸೋ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್, ಆಲ್ ಕೈಂಡ್ಸ್ ಆಫ್ ಚಿಲ್ಡ್ರನ್ ವಿಲ್ ಬಿ ದೇರ್, ಕೈಂಡ್ಲಿ ಮ್ಯಾನೇಜ್. ನೀವು ಹೊಡ್ರಿ ಬರೀರಿ, ಪನಿಷ್ಮೆಂಟ್ ಕೊಡಿ, ನಾನು ವಿ ಡೋಂಟ್ ಕಂಪ್ಲೈನ್. ಕೇಳಲಿಲ್ಲ ಅಮ್ಮ.
ಟೇಕ್ ಹಿಮ್ ಟು ಸೈಕಿಯಾಟ್ರಿಸ್ಟ್ ಅಂದರು. ನನ್ನ ಮಗ ಇಲ್ಲಿ ಹಿಂಗೆ ನಿಂತಿದ್ದ ಅಂಬಲ್ಲಾಗಿ ಯೂನಿಫಾರ್ಮ್ ಅವನು ಕರೆಸಿದ್ರು. ನನಗೆ ಅವಾಗ ಸಿಟ್ಟು ಬಂತು. ನಾನೊಬ್ಬ ಡಾಕ್ಟ್ರು ನನ್ನ ಮಗನ್ನ ಸೈಕಿಯಾಟ್ರಿಸ್ಟ್ ತೊಗೊಂಡೋಗ್ತಾನೆ ಅಂದ್ಬಿಟ್ಟು 1 ಮಿನಿಟ್ ಮೇಡಮ್ ಅಂದೆ. ನನ್ನ ಹೆಂಡತಿ ಹೇಳ್ತಾನೆ ಇದ್ಲು. ನನ್ನ ಮಗನ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಹೊರಗಡೆ ಕರ್ಕೊಂಡೋದೆ. ಕನ್ನಡದಲ್ಲೇ ಕೇಳಿದೆ, ಏನ್ಲೇ ಮಗನೇ ನಿನ್ನಪ್ಪ ನಾನೇ ಟೀಚರು, ಈ ಅಮ್ಮ ನಿನ್ನ ಸೈಕಿಯಾಟ್ರಿಸ್ಟ್ ಡ್ಯಾಡಿ ಅವಳೇ ದೊಡ್ಡ ಹುಚ್ಚಿ ಇದ್ದಾಳೆ, ಬಾಡಿ ಬೇರೆ ಸ್ಕೂಲ್ಗೆ ಹೋಗೋಣ. ನನ್ನ ಮಗನ ಮಾತಿದು ನನ್ನ ಕೂಡಾಗ್ತಾಳೆ ದೊಡ್ಡ ಡ್ಯಾಡಿ, ಒಂದು ರೂಮಲ್ಲಿ ನನ್ನ ಹೊಡಿಲಿ ತೆವಳಿಸ್ಲಿ, ಆದರೆ ಬೆಳಗಿನ ಸಾಯಂಕಾಲದವರೆಗೂ ಕನ್ನಡದಾಗ ಮಾತಾಡಿದೆ ಅಂತ. ಅದು ಕನ್ನಡ ಯಾವ ಮಾತಾಡ್ತಿದ್ದು, ಮಧ್ಯಾಹ್ನ ಮಕ್ಕಳನ್ನ ಲೀಸರಿ ಬಿಡ್ತಾರಲ್ಲ ಆ ಹುಚ್ಚ ಟಾಯ್ಲೆಟ್ ಹತ್ರ ಹೋದರೆ ನಾನು ಫಸ್ಟು ಗೌಡ್ರ ಸ್ಟೈಲ್ನಲ್ಲಿ, ಆಮೇಲೆ ನೀವೆಲ್ಲ ಆಮೇಲೆ ಬಂದರು ಹಂಗೆ. ಅದನ್ನು ಕೇಳಿಸ್ಕೊಂಡು ಯಾರೋ ಟೀಚರ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ನನ್ನನ್ನು ಕೂಡಾಗ್ತಾಳೆ ಡ್ಯಾಡಿ, ಹುಚ್ಚಿಡ್ದಂಗೆ ಆಗುತ್ತೆ, ಬಾ ಡ್ಯಾಡಿ ಬೇರೆ ಸ್ಕೂಲ್ಗೆ ಹೋಗೋಣ. ಇಮ್ಮಿಡಿಯೇಟ್ಲಿ ಒಳಗಡೆ ಹೋದೆ. ಮೇಡಮ್ ಥ್ಯಾಂಕ್ ಯು, ಇಷ್ಟು ದಿನ ನನ್ನ ಮಗನಿಗೆ ಎಜುಕೇಷನ್ ಕೊಟ್ಟಿದ್ದೀರಿ, ಟಿ ಸಿ ಕೊಡಿ ಮೇಡಮ್. ಹೊಟ್ಟೆ ಬಾರಮ್ಮ ಹೋಗೋಣ ಅಂತ ಕರ್ಕೊಂಡು ಈಚೆ ಬಂದೆ. ಮಿಡ್ಲ್ ಆಫ್ ದಿ ಇಯರ್. ಯಾರು ಸೇರಿಸ್ಕೊಳ್ಳಲ್ಲ. ನನಗೆ ಏನು ಮಾಡಲಿ, ಅಲ್ಲೇ ಹತ್ರ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನಾನು ಆ ಸ್ಕೂಲ್ಗೆ ಯಾವಾಗಲೂ ಏನಕ್ಕೋ ಹೋಗಿದೆ, ಯಾರ್ದ ಮಗ ಓದೆ ನೋಡೋಣ ಒಂದು ಚಾನ್ಸ್ ಅಂತ ಓದೆ. ಆ ಲೇಡಿ ನೋಡಿದರೆ ಬಾಬ್ ಕಟ್ ಲೇಡಿ ಭಾರಿ ಜೋರಿದ್ಲು. ಮೆಲ್ಲಗೆ ಮೇಡಮ್ ನನ್ನ ಕಾರ್ಡ್ ಕೊಟ್ಟೆ. ಡಾಕ್ಟರ್ ಆಂಜನಪ್ಪ ಅಸಿಸ್ಟೆಂಟ್ ಪ್ರೊಫೆಸರ್, ನನ್ನ ಮಗನಿಗೆ ಟಿ ಸಿ ಕೊಟ್ಬಿಟ್ಟಿದ್ದಾರೆ. ಆ ಸ್ಕೂಲ್ ಅವ್ರಿಗೂ ಗೊತ್ತಿತ್ತು, ರೈವಲ್ರಿ ಇರುತ್ತಲ್ಲ. ಡೋಂಟ್ ವರಿ ಪುಟ್ ಹಿಮ್ ಇನ್ಸೈಡ್ ಅಂದ್ಲು. ಖುಷಿ ಆಗ್ಬಿಟ್ಟೆ ನಾನು. ಹಾಕ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ. 4th ಅಲ್ಲಿ ಕಂಟಿನ್ಯೂ ಮಾಡ್ದೆ. 5th ಮುಗಿಸ್ದ. ಮೇಡಮ್ ಹೇಳಿ ಕಳಿಸಿದ್ರು, ಪುಟ್ ಹಿಮ್ ಟು ಯುವರ್ ಬೋರ್ಡಿಂಗ್ ಸ್ಕೂಲ್, ಭಾಳ ನಾಟಿ ಇದ್ದಾನೆ ಇವನು, ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡಿ ಅಂತ. ನನ್ನ ಅದೃಷ್ಟ ಹೆಂಗಿದೆ ಅಂದರೆ, ಒಂದು ಫೋನ್ ಕಾಲ್ ಬಂತು ಚಿಕ್ಕಬಳ್ಳಾಪುರದಿಂದ. ಡಾಕ್ಟರ್ ವಿಶ್ವನಾಥ್ ನನ್ನ ಜೂನಿಯರು, ಅಂಜನಪ್ಪ CBSE ಸ್ಟಾರ್ಟ್ ಆಗಿದೆ ಸತ್ಯಸಾಯಿ ಸ್ಕೂಲ್ನಲ್ಲಿ, ಅಳಿಕೆ ಇದು ಮುದ್ದೇನಹಳ್ಳಿ. CBSE ಇರಲಿಲ್ಲ, ನನ್ನ ಮಗ CBSE, ನನ್ನ ಮಗನಲ್ಲಿ ಹಾಕ್ತಿದ್ದೀನಿ, ಯಾರು ಇಂಟ್ರೆಸ್ಟೆಡ್ ಇನ್ನು. ಹಬ್ಬ ದೇವ್ರು ಕೊಟ್ಟು ವಾರ ಬರ್ತೀನಿರಪ್ಪ ಅಂತ ತೊಗೊಂಡೋದೆ. ಅಲ್ಲಿ ಅವನ ಇನ್ಫ್ಲೂಯೆನ್ಸಿಂದ ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇರುತ್ತೆ. ಬಟ್ ನನ್ನ ಮಗನಿಗೆ ಕೊಟ್ಟರು ಸೀಟು. ಬಟ್ ಮಗನ ಬಿಟ್ಬಿಟ್ಟು ಯಾಕೋ ಬೇಜಾರಾಯಿತು. ಬೋರ್ಡಿಂಗ್ ಇರೋ ಮಗನ ಬಿಟ್ಬಿಟ್ಟು ಅಲ್ಲೇ ಹಾಸ್ಟ್ಲು, ಒಂಥರ ಮನಸ್ಸಿಗೆ ಬೇಜಾರಾಯಿತು. ಬಂದೆ, ಏನು ಮಾಡೋಕ್ಕಾಗಲ್ಲ ಅಂತ. 1 ತಿಂಗಳಾದಮೇಲೆ ಪೇರೆಂಟ್ಸ್ಗೆಲ್ಲ ಪರ್ಮಿಟ್ ಮಾಡಿದರು. ಹೋಗ್ತೀವಿ, ನಾನು ನನ್ನ ಹೆಂಡ್ತಿ ನೋಡ್ತೀವಿ, ಎಲ್ಲ ಮಕ್ಕಳು ವೈಟ್ ಇನ್ ವೈಟ್ ಆಟ ಆಡ್ತಾವ್ರೆ. ಪೇರೆಂಟ್ಸ್ಗೆಲ್ಲ ಬರೋ ಕೇಳೋರು ನಿಂತಿದ್ದೀವಿ, ಎಲ್ಲಿ ಇದಾನಪ್ಪ ನನ್ನ ಮಗ ನೋಡಿ. ಯಾವನೊಬ್ಬ ಓಡ್ ಬಂದ ದಬಕ್ಕಂತ ಖಾಲಿ ಬಿದ್ದ. ನೋಡ್ತೀನಿ ಇವನೇ ನನ್ನ ಮಗ. 1 ತಿಂಗಳಲ್ಲಿ ಇಷ್ಟು ಚೇಂಜ್ ಆಗ್ಬಿಟ್ಟ ಇವನು. ಅಪ್ಪ ಅಮ್ಮನಿಗೆ ಖಾಲಿ ಬೀಳೋ ಅಷ್ಟು ಚೇಂಜ್ ಆಗ್ಬಿಟ್ನ ಅಂತ ಖುಷಿ ಆಗ್ಬಿಡ್ತು ನನಗೆ. ಅದಾದಮೇಲೆ ಅಲ್ಲಿ ಮುಗಿಸ್ತಾ 8th. ಅಲ್ಲಿಂದ ಅಳಿಕೆಗೆ ಹೋದ. PUCಗೆ ಅಳಿಕೆ ಅಲ್ಲಿ ಹಾಕಿದರೆ ಬೆಟ್ರ್ ಅಂತ ಅವ್ರದ್ದೇ ಸತ್ಯಸಾಯಿ ಅಳಿಕೆ, ಅಲ್ಲೂ ಹಾಕಿದೆ. ಅದಾದಮೇಲೆ ಅಲ್ಲಿ ಪಾಸ್ ಆದಮೇಲೆ ಸುಳ್ಳಿ ಅವಳಿಗೆ MBBS ಮಾಡ್ದೆ. MBBS ಮಾಡಿದ್ದಾದಮೇಲೆ ನೋಬಡಿ ಇಮ್ಯಾಜಿನ್ ದಿಸ್ ಬಾಯ್. ನಾನು ಅವತ್ತು ಅವಮಾನ ಮಾಡಿದರೆ ಅವನು MBBS ಮಾಡ್ತಿರಲಿಲ್ಲ. ಅವನಿಗೆ ಅಂದರೆ ಯಾವಾಗ ಎನ್ಕರೇಜ್ ಮಾಡಿದ ಅದನ್ನು ಎಕ್ಸಾಂಪಲ್ ಹೇಳ್ತೀನಿ ತಂದೆ ತಾಯಿಗಳಿಗೆ. ನೆವರ್ ಇನ್ಸಲ್ಟ್ ಯುವರ್ ಚೈಲ್ಡ್. ನಾನು ಇನ್ಸಲ್ಟ್ ಮಾಡಲಿಲ್ಲ. ಅದಾದಮೇಲೆ ಇಲ್ಲಿ ಬಂದ. ನನ್ನ ಕಿಮ್ಸಲ್ಲೇ ಅವನು ಹೌಸ್ ಸರ್ಜನ್ಸಿ ಮುಗಿಸಿ ಬಂದು ಸೀನಿಯರ್ಸ್ ವರ್ಕ್ ಮಾಡಿದ್ದ. MS ಅವನು ಮಾಡೋಕ್ಕೆ ಆಸೆ, ಆದರೆ ಅವನಿಗೆ ಮೆರಿಟ್ ಸಿಗಲಿಲ್ಲ. 1,35,00,000ಕ್ಕೆ ನಮ್ಮ ಕಿಮ್ಸಲ್ಲೇ ಒಂದು ಸೀಟ್ನ ಒಬ್ಬ ಡಾಕ್ಟ್ರು ಪೂಣೆ ಇದ್ದವನು ಅವ್ರನ್ನ ಮಗನಿಗೆ ತೊಗೊಂಡ. ನಾನು ಕೆಂಚಪ್ಪಗೌಡರು ನಮ್ಮ ಪ್ರೆಸಿಡೆಂಟ್, ಸರ್ ನಾನು ಇಲ್ಲೇ ಪ್ರೊಫೆಸರು, ನನ್ನ ಮಗನಿಗೆ ಸೀಟ್ ಕೊಡಿ ಅಂದರೆ, ಡಾಕ್ಟ್ರೇ ಆಲ್ರೆಡಿ ಮಾತಾಗಿದೆ, ಆದರೂ ನೀವು ನಮ್ಮ ಪ್ರೊಫೆಸರು ಒಂದು 10 ಲಕ್ಷ ಕಡಿಮೆ ಕೊಡಿ, 1,25,00,000ಕ್ಕೆ ಸೀಟ್ ಕೊಡ್ತೀನಿ ಅಂತ. MS ಸೀಟು. MS. ಅಷ್ಟೊತ್ತಿಗೆ ನನಗೆ ಕುಪ್ಪಂನಲ್ಲಿ ನಮ್ಮ MLC ಇದ್ರಲ್ಲಪ್ಪ, ಸತ್ತೋದ್ರಲ್ಲ ಮೊನ್ನೆ, ಅವ್ರದ್ದು ಮೆಡಿಕಲ್ ಕಾಲೇಜು, BJP MLC ಇವರು ನಾಯ್ಡು, ದೊರೆಸ್ವಾಮಿ ನಾಯ್ಡು ಅವ್ರ ಕಾಲೇಜ್ ಇದೆ PS-ನಲ್ಲಿ. ಚಂದ್ರಬಾಬು ನಾಯ್ಡು ಅವರಿಬ್ಬರು ಸೇರಿ ಮಾಡಿರೋಂಥ ಮೆಡಿಕಲ್ ಕಾಲೇಜು. ಅಲ್ಲಿ ನಂದೇ ಸ್ಟೂಡೆಂಟು, ಇಲ್ಲಿ ಕಿಮ್ಸ್ನಲ್ಲಿ ಓದಿದ್ಲಲ್ಲ ರೂಪ ಅಂತ, ಶಿ ವಾಸ್ ದ ಬಾಸ್ ಆಫ್ ದಿ ಇದು. ಅವಳು ನನಗೊಂದು ಫೋನ್ ಮಾಡಿದ್ಲು. ಇಲ್ಲಿ ಅವಳ ಕ್ಲಾಸ್ಮೇಟ್ ಇನ್ನೊಬ್ಬ ಸಾದೇವ ಅಂತ, ಸರ್ ಶಿ ವಾಂಟ್ಸ್ ಟು ಟಾಕ್ ಟು ಯು. ಮಾಡಿದ್ಲು. ಸರ್ ನನಗೆ ಗೊತ್ತಾಯಿತು ನಿಮ್ಮ ಮಗನಿಗೆ CT ಟ್ರೈ ಮಾಡ್ತಿದ್ದೀರಿ, ನೀವು ನನ್ನ ಕಾಲೇಜಿಗೆ ಪ್ರೊಫೆಸರಾಗಿ ಬಂದರೆ ನಿಮ್ಮ ಮಗನಿಗೆ ಫ್ರೀ ಸೀಟ್ ಕೊಡ್ತೀನಿ ಅಂದ್ಲು. ಉಳಿತಲ್ಲ 1 ಕೋಟಿ. ಟಕ್ ಅಂತ ಹೊರಟೋದೆ. ಇಲ್ಲಿ ಬಿಟ್ಟೆ ರಿಸೈನ್ ಮಾಡಿದೆ. ಅಲ್ಲೋದೆ, ಸೇರಿಕೊಂಡೆ. ಬಾಯ್ ಹೇಳ್ಬಿಟ್ಟು ಅಲ್ಲೋಗಿ ಸೇರಿಸ್ದೆ ನನ್ನ ಮಗನ್ನ. ಅಲ್ಲಿ ಅವನ ಹಾಸ್ಟ್ಲಾಗಿದ್ದ. ನಾನು ದಿನ ಟ್ರೈನಾಗಿ ಹೋಗಿ ಬರೀನಿ. 3 ವರ್ಷ ಟ್ರೈನಾಗಿ ಹೋಗಿ ಬಂದೀನಿ ಕುಪ್ಪಮ್ಮಗೆ. ಮಗನಿಗೋಸ್ಕರಾಗಿ. ಮಗ ಪಾಸಾದ.
ಸೊ ಅವಾಗ ಕಿಮ್ಸ್ ಬಿಟ್ಟೆ. ಸೊ ಅದಾದಮೇಲೆ ಕಿಮ್ಸ್ಗೆ ಎಲೆಕ್ಷನ್ಗೆ ನಿಂತಬೇಕಾದ್ರೆ ಅಲ್ಲಿ ಎಂಪ್ಲಾಯಿ ಆಗಿರಬಾರ್ದು. ಸೊ ನಾನು ಮಧ್ಯ ಇದು ಬಿಟ್ಟ ಮೇಲೆ ಒಂದು ಸಾರಿ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಎಲೆಕ್ಷನಿಗೆ ನಿಂತ್ಕೊಂಡೆ ಡೈರೆಕ್ಟ್ರ್ ಆಗಬೇಕಾದ್ರೆ. ಗೆಲ್ಲಿಲ್ಲ, ಯಾಕಂದರೆ ದುಡ್ಡುಗಳೆಲ್ಲ ಖರ್ಚು ಮಾಡಿದ್ರು ನಾನು ಮಾಡಲಿಲ್ಲ. ಸೆಕೆಂಡ್ ಟೈಮ್ ನಾನು ನಿಂತಾಗೆ ಒಂದು ಗುಂಪು ನಮ್ಮದೇ ಮಾಡ್ತು, BJP ಸಪೋರ್ಟೆಡ್ ಆಗಿ ನಾನೇ ಲೀಡ್ರು. 15 ಜನ, ಯಾಕಂದರೆ ಬೆಂಗಳೂರಿಗೆ 15 ಜನ ಇರ್ತಾರೆ. 15 ಜನದ್ದು ಒಟ್ಟು 150 ಜನ ನಿಂತಿದ್ರು. ಅದರ ನಮ್ಮ ಗ್ರೂಪ್ನಾಗ 15 ಜನ. 15 ಜನದಲ್ಲಿ ವೈಸ್ ಚಾನ್ಸಲರ್ ಇದ್ದರು. ನಮಗೆ BJP ಸಪೋರ್ಟ್ ಮಾಡ್ತು ಅಶ್ವಥ್ ನಾರಾಯಣ ಅವರು ಇದರಿಂದ. ನಮ್ಮಲ್ಲಿ ಇಬ್ಬರೇ ಗೆದ್ದು, ನಾನು ನಮ್ಮ ಫಿಲಮ್ ಆಕ್ಟ್ರು ಉಮಾಪತಿ ಗೌಡ, ನಾವಿಬ್ಬರೇ ಗೆದ್ದಿದ್ದು. ನನಗೆ ಒಂದು ಪೈಸಾ ಖರ್ಚಿಲ್ದಿರ ಜನಗಳು ಹೈಯೆಸ್ಟ್ ವೋಟ್ ಹಾಕಿದರು. ಯಾಕಂದರೆ ಕೋವಿಡ್ ಡಾಕ್ಟ್ರು, ಕೋವಿಡ್ ಸಮಯದಲ್ಲಿ ಇಡೀ ಪ್ರಪಂಚದ ಜೀವ ಉಳಿಸಿದ ಡಾಕ್ಟ್ರು ಆಂಜನಪ್ಪ ಅವರ ಮಾತಿನ ಧೈರ್ಯದಿಂದ ಎಷ್ಟೊಂದು ಜನ ಉಳ್ಕೊಂಡ್ರು ಅಂತ ಪುಕ್ಕಟ್ಟೆ ಹೊಡೆದಾಕ್ಬಿಟ್ರು. ಹೈಯೆಸ್ಟ್ ವೋಟ್ ತೊಗೊಂಡೆ. ಈಗ ಡೈರೆಕ್ಟ್ರು ನಾನು. ಇನ್ನೊಂದು 11 ತಿಂಗಳಿದೆ. ಓ, ಈಗ ರನ್ನಿಂಗ್ ಡೈರೆಕ್ಟ್ರು ನೀವು? ಹೌದು, ನಾನು ಚೇರ್ಮನ್ ಆಫ್ ದಿ ನಿರ್ದೇಶಕರು. ಹೈಯೆಸ್ಟ್ 35 ಜನದಲ್ಲೇ ನಾನೇ ಹೈಯೆಸ್ಟ್ ವೋಟ್ ತೊಗೊಂಡ್ರೆ ನಿರ್ದೇಶಕ ನಾನು. ಈಗಲೂ ನಿರ್ದೇಶಕ, ಚೇರ್ಮನ್ ಆಗಿದ್ದೆ ಮೆಡಿಕಲ್ ಕಾಲೇಜ್ಗೆ. ಬಟ್ ನಾವೆಲ್ಲ ಪ್ರೆಸಿಡೆಂಟು ಸೆಕ್ರೆಟ್ರಿ ಪೋಸ್ಟ್ ತೊಗೊಳ್ಳಿಲ್ಲ. ಯಾಕಂದರೆ ತೊಗೊಳ್ಳಿಲ್ಲ ಅಂದರೆ ಅದು ಹೈಲಿ ರೆಸ್ಪಾನ್ಸಿಬಲ್ ಜಾಬು, ಪೊಲಿಟಿಕಲ್ ಜಾಬು. ಹಂಗಾಗಿ ನನಗೆ ನೋಡಪ್ಪ ಒಂದು ಚೇರ್ಮನ್ಗಿರಿ ಕೊಡಿ ಅಂದರೆ ಕೊಟ್ಟಿದ್ದರು. ಸೂಪರ್ ಸ್ಪೆಷಾಲಿಟಿ ಚೇರ್ಮನ್ ಆಗಿದೆ. ಅಲ್ಲಿ ಸ್ವಲ್ಪ ಆಡಳಿತ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇವಾಗ ರೈಟ್ ನಾವು ಯಾವುದು ಚೇರ್ಮನ್ ಇಲ್ಲ. ಇನ್ ದ ಮೀನ್ ಟೈಮ್ ನಾನು ಮೊನ್ನೆ ರೀಸೆಂಟಾಗೆ ಮಲ್ಲೇಶ್ವರಂ ಅಸೋಸಿಯೇಷನ್ ಎಲೆಕ್ಷನ್ ನಡೀತು. ಅಲ್ಲೂ ಕೂಡ ನಾನು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದೀನಿ. ಸೊ ಇವಾಗ ಐ ಆಮ್ ರನ್ನಿಂಗ್ ಮೈ ಲೈಫ್ ಆ್ಯಸ್ ಎ ಪ್ರಾಕ್ಟೀಷನರ್. ಲಕ್ಕಿಲಿ ನನ್ನ ದೃಷ್ಟಿಗೆ ಇವತ್ತು ಮೈ ಸನ್ ಈಸ್ ಎ ವೆರಿ ಗುಡ್ ಆಪ್ರೇಟಿಂಗ್ ಸರ್ಜನ್ನು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ನು. ಎಲ್ಲ ಸರ್ಜರಿಗಳು ಅವನು ಮಾಡ್ತಾನೆ. ನಾನು ಬರೀ ಪೇಷಂಟ್ ಕನ್ಸಲ್ಟ್ ಮಾಡ್ತೀನಿ, ಅಡ್ವೈಸ್ ಮಾಡ್ತೀನಿ, ಮಾಧ್ಯಮದವ್ರ ಜೊತೆಯಲ್ಲಿ ಜಾಸ್ತಿ ಮಾತಾಡ್ತೀನಿ. ದಿಸ್ ಈಸ್ ಮೈ ಲೈಫ್. ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಆರಾಮಾಗಿ ಕಂಫರ್ಟಬಲ್ ಆಗಿ ವಿತ್ ಎ ಹ್ಯಾಪಿ ಫ್ಯಾಮಿಲಿ. ಸೊ ಮಧ್ಯೆ ಇನ್ನೂ ಅನೇಕ ವಿಚಾರಗಳಿರ್ತವೆ. ಒಂದೇ ದಿನ ಎಷ್ಟು ಬೇಡ ನೋಡಿಕೊಂಡು ಇನ್ನೇನಾದರೂ ಸ್ಪೆಸಿಫಿಕ್ಕಾಗಿ ಕೇಳೋದಿದ್ರೆ ಏನಾದರೂ ಇದು ಮಾಡಲಿ. ಅದು ದಿಸ್ ಈಸ್ ಮೈ ಲೈಫ್, ಇಟ್ಸ್ ಗೋಯಿಂಗ್ ಆನ್. ಆದರೆ ಭಾಳ ಮುಖ್ಯವಾಗಿ ವೈದ್ಯರಿಗೆ ನಿಮ್ಮ ಗುರುಗಳು ಹೇಳಿದ ಹಾಗೆ ವರ್ಡ್ಸ್ ಆರ್ ದಿ ಬೆಸ್ಟ್ ಮೆಡಿಸಿನ್. ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್. ಮಾತಿಗಿರೋ ಪವರು ನಿನ್ನ ಮೆಡಿಸನ್ಗಿಲ್ಲ ಅಂತ. ನಾನು ಅವ್ನಿಗೆ ಹೇಳಿ ನಿನ್ನ ಕಾಯಿಲೆ ವಾಸಿ ಆಗುತ್ತೆ ಅಂತ ಚೀಟಿ ಒಳಗೆ ಬರೆದು ಕೊಟ್ಟರೆ, ಯಾರೋ ಪಾಪ ಒಬ್ಬ 3 ಸಾರಿ ತೊಗೋಬೇಕು ಅಂದರೆ ಚೀಟಿನೇ 3 ಸಾರಿ ಹರಿದು ನುಂಗಿದ್ನಂತೆ, ಕಾಯಿಲೆ ವಾಸಿ ಆಗ್ಬಿಡ್ತಂತೆ. ಡಾಕ್ಟ್ರ್ ಹೇಳಿದ್ರಲ್ಲ 3 ಸಾರಿ ತೊಗೋ ಅಂತ. ಇವೆಲ್ಲ ಎವಿಡೆನ್ಸ್ ಸರ್. ಇವೆಲ್ಲ ಭಾಳ ವ್ಯಾಲ್ಯೂ ಇರತಕ್ಕಂಥ ಮಾತುಗಳು. ನಾನು ಇಂಥವ್ನು ಭಾಳ ಕೋಟ್ ಮಾಡ್ತೀನಿ. ಬಳ್ಳಾರಿಯೊಳಗೆ ಬೀಚಿ ಇದ್ದರು, ಭಾಳ ಪಾಪ್ಯುಲರ್ ಕಥೆಗಾರರು, ರೈಟ್ರು. ಅವರು ಹೇಳಿದ್ರು, ನಾನು ಭಾಳ ಕಡೆ ಕೋಟ್ ಮಾಡ್ತೀನಿ. ಸೆಲ್ಫ್ ಮೆಡಿಕೇಷನ್ ಯಾಕೆ ಮಾಡ್ಕೋಬಾರ್ದು ಅಂತ. ವೈದ್ಯರ ಸಲಹೆ ಇಲ್ದಿರ ನೀವೇನು ನುಂಗಬೇಡಿ. ಅದಕ್ಕೆ ಅವರು ತುಂಬ ಚೆನ್ನಾಗಿ ಹೇಳಿದರು. ನೋಡಿ, ನಿಮಗೆ ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ, ಯಾಕಂದರೆ ಡಾಕ್ಟ್ರ್ ಬದುಕಬೇಕಲ್ಲ. ನೀವು ಹೋಗಿದ್ದೀರ ಅವ್ನಿಗೆ ಫೀಸಲ್ಲಿ, ಅವ್ರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಅದನ್ನು ತೊಗೊಳ್ಳಿ. ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಸಿನ್ ಕೊಂಡ್ಕೊಳ್ಳಿ, ಯಾಕಂದರೆ ಅವನು ಬದುಕಬೇಕಲ್ಲ. ಅದನ್ನು ತೊಗೊಂಡು ಮನೆಗೆ ಓದ್ತಾ ಇರ್ತೀರಲ್ಲ, ದಾರಿ ಒಳಗೆ ಮೋರಿ ಕಾಣುತ್ತೆ, ನೀವು ಕೊಂಡ್ಕೊಂಡಿರೋ ಮೆಡಿಸನ್ನ ಮೋರಿ ಬಿಸಾಕಿ, ಯಾಕಂದರೆ ನೀವು ಬದುಕಬೇಕಲ್ಲ. ಅಂದರೆ ಏನೇನೋ ನುಂಗಬೇಡ ಅವನು ಯಾವ ಅಂದರೆ ಹಂಗೆ ಮೆಡಿಸನ್ನ ಸುಮ್ಮನೆ ನುಂಗಬೇಡಿ. ಇದು ಅವ್ನು ಹೇಳಿರೋದ್ರಾಗ ಅರ್ಥ ಇದೆ. ನಾನು ಬರೆದು ಕೊಟ್ಟಿದ್ದೆಲ್ಲ ಸೆನ್ಸಿಬಲ್ ಡಾಕ್ಟ್ರ್ ಆದರೆ ಓಕೆ. ಎಷ್ಟೋ ಜನ ಯಾವನ ಕ್ವಾಕ್ ನನ್ನ ಮಗ ಇರ್ತಾನೆ, ಏನೋ ಒಂದು ಬರ್ಕೊಡ್ತಾನೆ. ಅಥವಾ ನೀನೇ ನಮ್ಮ ಅಜ್ಜಿಗೆ ಬರ್ಕೊಟ್ಟಿದ್ರು ನನಗೂ ಇವಾಗ ಅದೇ ಬೇದಿ ಆಗ್ತದೆ ಅಂತ ನೀನೇ ತೊಗೊಂಡು ತಿಂತೀಯ, ಹಂಗಾಗಿ ನೀನು ಬೋಯ್ತೀಯ. ಹೌದು, ಇವೆಲ್ಲ ಬೇಡ ಅಂತ. ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರವಾಗಿ ನಿಮ್ಮ ಒಳಗಡೆ ಒಬ್ಬ ಹಳ್ಳಿ ಹುಡುಗ ಆಚೆ ಹೋಗೇ ಇಲ್ಲ. ಇಲ್ಲ, ನಿಜ, ಅದು ನಿಜ. ಅದು ಹೋಗದಿರೋದಕ್ಕೆ ಇವತ್ತು ಜನ ನನ್ನನ್ನು ಅಷ್ಟು ಇಷ್ಟಪಡೋದು. ಅದಕ್ಕೆ ನೀವು ಡೆಫಿನೆಟ್ಲಿ ಮೇಲಕ್ಕೆ ಹೋದಂಗೆಲ್ಲ ಮನುಷ್ಯನಿಗೆ ದುರಾಂಕಾರ ಬರುತ್ತೆ. ದೇವ್ರು ನನಗೆ ಆ ದುರಾಂಕಾರ ಕೊಟ್ಟಿಲ್ಲ. ಐ ಆಮ್ ಡೌನ್ ಟು ಅರ್ತ್. ಇವತ್ತು ಕೂಡ ಯಾವುದೋ ಒಂದು ಸಣ್ಣ ಮನೆಯೊಳಗೆ ಒಂದು ಚಾಪೆ ಹಾಕ್ಕೊಟ್ರೆ ಮಲ್ಕೋತೀನಿ, ಎಲ್ಲಿ ಏನು ಊಟ ಕೊಟ್ಟರು ತಿಂತೀನಿ. ಹಂಗಾಗಿ ನೀರು ಮಾತ್ರ ಕಾಯಿಸ್ಕೊಡಿರಿ ಅಂತೀವಿ, ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟು. ಅಲ್ಲ, ಡೌನ್ ಟು ಅರ್ತ್ ಅಂತಾರಲ್ಲ, ಜೀವನ ಶೈಲಿ ಯಾವತ್ತೂ ಹಂಗಿರಬೇಕು. ನಾವು ಎಷ್ಟೇ ಮೇಲಕ್ಕೆ ಹೋದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮತನ ನಾವು ಮರಿಬಾರ್ದು. ದೇವ್ರು ಇವತ್ತು ನೋಡಿ, ನಾನು ಸೂಟ್ ಇಲ್ದಿರ ಎಂಥ ಸೆಕೆ ಒಳಗೂ ಎಲ್ಲೂ ಹೋಗಲ್ಲ. ಯಾಕೆ ಸೂಟೇ ಹಾಕ್ಕೊಂಡು ಹೋಗೋದು? ಯಾಕೆ ಗೊತ್ತಾ? ಚಿಕ್ಕ ಹುಡುಗನಾಗೆ ಕಂಡ ಕನಸು, ಚಡ್ಡಿ ಇದ್ದರೆ ಬನ್ನಿನಿಲ್ಲ, ಬನ್ನಿನಿದ್ರೆ ಚಡ್ಡಿ ಇಲ್ಲ ಶಾಲೆಗೆ ಹೋಗೋವಾಗೆ.
ಅಂಥ ಸಮಯದಲ್ಲಿ ನಾನು ಚೆನ್ನಾಗಿ ಓದಿ ಮೇಸ್ಟ್ರ್ ಆಗ್ಬಿಟ್ರೆ ದಿನ ಸೂಟ್ ಹಾಕ್ಕೋಬೋದು ಅನ್ನೋ ಕನಸು ಕಂಡಿದ್ದೆ. ಇವತ್ತು ನನ್ನ ಸೂಟ್ಗಳು ಒಂದು 30 ಇರ್ಬೇಕು. ನಾನು ಹೆಂಡ್ತಿ ತಂದು ಹಾಕಿರೋದು. ಎಲ್ಲಿ ಹೋಗ್ಬೇಕಾದ್ರೂ ನಾನು ಕೇಳೇ ಹಾಕ್ಕೋತೀನಿ. ಇವತ್ತು ನೋಡಮ್ಮ ಪ್ರೋಗ್ರಾಮ್ ಇದೆ, ಇದು ಹಾಕ್ಕೊಳ್ರಿ ಚೆನ್ನಾಗಿದ್ದೀನಿ ಅಂತ. ಅದಕ್ಕೆ ಜನಗಳಿಗೆ ಅದು ಹೇಳ್ತೀನಿ ನೋಡಿ, ಎಂಥ ಸೆಕೆ ಇದ್ರು ಸೂಟ್ ಹಾಕಿದ್ರೆ ಅವತ್ತು ಕಂಡ ಕನಸು, ನನ್ನ ಕನಸು ಈಡೇರ್ತಲ್ಲ. ಚೆನ್ನಾಗಿ ಓದಿದ್ದಕ್ಕೆ ನಾನು ಇವತ್ತು ಏನು ಬೇಕಾದ್ರೂ ಹಾಕ್ಕೊಳ್ಬೋದಲ್ಲ. ನಿಮ್ಮ ಮಕ್ಕಳು ಹಂಗೆ ಓದಕ್ಕೆ ಮಾಡಿರಿ, ಅದನ್ನೇ ಹೇಳ್ತೀನಿ. ಮಕ್ಕಳಿಗೆ ಅಂಥ ಕನಸನ್ನ ಬೆಳೆಸ್ರಿ, ಬಿತ್ತರಿ. ಆಂಜನಪ್ಪ ಡಾಕ್ಟರ್ ಥರ ಆಗಬೇಕು ಅನ್ನೋ ಆಸೆ ಇವತ್ತೇ ಬಿತ್ತು ಬಿಡಬೇಕು, ಮುಲಾಜೆ ಇಲ್ಲ. ಹಂಗಾಗಿ ಐ ಆಮ್ ಎ ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ಅವ್ರಿಗೆ. ಎಸ್, ಖಂಡಿತ. ದಯವಿಟ್ಟು ಈ ವಿಡಿಯೋನ ಎಲ್ಲ ಮಕ್ಕಳಿಗೆ ತೋರಿಸಿ, ಇಡೀ ಪೋಷಕರು ಕೂತ್ಕೊಂಡು ಈ ವಿಡಿಯೋ ಪೂರ್ತಿ ನೋಡಿ ಒಂದ್ಸಲ ಅಲ್ಲ. ಇದೊಂಥರ ಈ ಮನೆ ಸತ್ಯನಾರಾಯಣ ಕತೆ ಮಾಡ್ತಾರಲ್ಲ, ಆ ಥರ ಶರ್ಮಾತ್ಮನ ಕತೆ, ಹರಿಕತೆ ಎಲ್ಲ ಮಾಡ್ತಾರೆ. ಆ ಥರ ಇದಕ್ಕೆ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಹಾಕೊಂಡು ಈ ವಿಡಿಯೋನ ಪಾರಾಯಣ ಥರ ಕೇಳಿ ಮಕ್ಕಳ ಮನಸ್ಸು ಮೇಲೆ ಪ್ರಭಾವ ಬರುತ್ತೆ. ರಾತ್ರಿ ಮಲ್ಕೊಳ್ಳೋಗಿ ಇದನ್ನ ವಿಡಿಯೋ ಹಾಕಿ ಮಕ್ಳಿಗೆ ಕೇಳಿಸಿ. ಒಬ್ಬ ಮನುಷ್ಯ ಎಷ್ಟು ಕಷ್ಟ ಇದ್ರೂ ಊರಲ್ಲಿ ಎಮ್ಮೆ ಸಗಣಿ ಬೆಳೀತಿದ್ದ ಒಬ್ಬ ಮನುಷ್ಯ, ಒಟ್ಟಿಗೆ ಇಟ್ಟಿಲ್ದಿರೋ ಮನುಷ್ಯ ಯಾವ ರೇಂಜಿಗೆ ಬೆಳೆದವ್ರೆ, ನಾವು ಯಾವ ರೇಂಜಿಗೆ ಬೆಳಿಬೋದು ಅಂತ ಬಹುಶಃ ಮಕ್ಕಳಿಗೆ ಅರಿವಾಗುತ್ತೆ, ಅವ್ರ ಮನಸ್ಸಿಗೆ ನಾಟುತ್ತೆ. ಇವ್ರು ಹೇಳಿದ್ದು ಯಾವುದೋ ಒಂದು ಪಾಯಿಂಟ್ ನಾಟ್ಬಿಟ್ರೆ ಸಾಕು, ಅವ್ರು ದೊಡ್ಡವರಾಗ್ಬಿಡ್ತಾರೆ. ಹಾಗಾಗಿ ಭಾಳ ಧನ್ಯವಾದ ಡಾಕ್ಟರ್. ತಂದೆ ತಾಯಿಗಳಲ್ಲಿ ಒಂದು ಖುಷಿಯಿಂದ ಹೇಳುವ ಮಾತು, ನನ್ನ ಪಾಪ್ಯುಲಾರಿಟಿಗಲ್ಲ ಈ ಪ್ರೋಗ್ರಾಮ್ ಆಗ್ತಾ ಇರೋದು. ಇವತ್ತು ಪರಮೇಶ್ವರ್ ಅವರು ಕಲಾ ಮಾಧ್ಯಮದಿಂದ ಈ ಮಾಡ್ತಿರೋ ಕಾರ್ಯಕ್ರಮ 4 ಜನಗಳು ಒಳ್ಳೇದಾಗಲಿ ಅಂತ ಅಷ್ಟೇ. ನನ್ನ ಪಾಪ್ಯುಲಾರಿಟಿ ನನಗಿದ್ದೇ ಇದೆ. ಅದೇ ಮಾತನ್ನು ಅವ್ರು ಹೇಳಿದ್ದು, ಎಷ್ಟೇ ಪಾಪ್ಯುಲರ್ ಆದರೂ ಕೂಡ ಐ ಆಮ್ ಡೌನ್ ಟು ಅರ್ತ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವತ್ತೂ ಕೂಡ ಮನುಷ್ಯ ತನ್ನತನವನ್ನು ತಾನು ಕಳ್ಕೋಬಾರ್ದು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನೊಬ್ಬ ರೈತನ ಮಗ. ನನ್ನಪ್ಪ ಹನುಮಂತರಾಯಪ್ಪ, ನನ್ನಮ್ಮ ಲಕ್ಷ್ಮೀದೇವಮ್ಮ ಇಬ್ಬರೂ ಇಲ್ಲ ಇವತ್ತು. ದೇ ಆರ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಅದಾನಿ ಮಗ ಅಮೇರಿಕಾಗೆ ಓದೋದು ದೊಡ್ಡದಲ್ಲ, ತಕ್ಕಡಪ್ಪನ ಮಗ, ಹನುಮಂತರಾಯಪ್ಪನ ಮಗ, ಕರೇಕಲ್ ತುಮಕೂರಿನ ಹುಟ್ಟಿ ದನ ಕಾಯ್ದು ಅಲ್ಲೇ ಓದಿ ಇವತ್ತು ನಿಮ್ಮ ಮುಂದೆ ಐ ಆಮ್ ಎ ವೆರಿ 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 ಗುಡ್ ಡಾಕ್ಟ್ರ್. ನನಗೆ ಏನು ಭಾಳ ಕೊಚ್ಕೊಳ್ಳೋದಿಲ್ಲ. ಐ ಆಮ್ ಎ ವೆರಿ ಗುಡ್ ಡಾಕ್ಟರ್. ನಾನು ನುಡಿದಂತೆ ನಡೆಯುವಂಥ ಮನುಷ್ಯ. ಅದನ್ನು ನಿಮ್ಮ ಮಕ್ಕಳಿಗೆ ನಿಮಗೆ ಒಂದು ಸಂದೇಶ ಹೋಗಲಿ. ಥ್ಯಾಂಕ್ಸ್ ಟು ಪರಮೇಶ್ವರ್. ದೊಡ್ಡ ಮಾತು. ಆ್ಯಂಡ್ ಅವ್ರ ಕ್ಯಾಮ್ರಾಮ್ಯಾನು ಬೆಳಗಿಂದ ಈಸ್ ಎ ಲವ್ಲಿ ಮ್ಯಾನ್ ರವಿರಾಜ್ ಅವರು ನನ್ನನ್ನು ಅದ್ಭುತವಾಗಿ ಅವಾಲಿಂದ ಇದು ಮಾಡ್ತಾಯಿದ್ರು. ಭಾರಿ ಖುಷಿ. ಯಾವತ್ತೂ ಕೂಡ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಥ್ಯಾಂಕ್ ಯು. ಸೋ ಲವ್ಲಿ. ಥ್ಯಾಂಕ್ ಯು. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.